ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುತ್ತಿಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ತುಂಬ ದಿವಸ ಆದಮೇಲೆ ವ್ಲಾಗನ್ನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ವ್ಲಾಗ್ ಮಾಡೋ ಮನಸ್ಸು ಇರಲಿಲ್ಲ, ಹಾಗಾಗಿ ಯಾವುದೇ ವ್ಲಾಗನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಯುಗಾದಿ ಹಬ್ಬಕ್ಕೋಸ್ಕರ ಮನೆ ಕ್ಲೀನಿಂಗ್ ಮಾಡೋದು, ಯುಗಾದಿ ಹಬ್ಬದ್ದು ಅಡುಗೆ ಮತ್ತು ಮನೆಯಲ್ಲಿ ನೆಂಟರು ಕೂಡ ಇದ್ದರು. ಹಾಗಾಗಿ ನಾನು ಯಾವುದೇ ವೀಡಿಯೋಗಳನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಅಲ್ಲಲ್ಲಿ ಒಂದೊಂದು ವೀಡಿಯೋಗಳನ್ನು ಶೂಟ್ ಮಾಡಿಕೊಂಡೆ, ಬಟ್ ಎಲ್ಲ ನೀಟಾಗಿ ನಾನು ಯಾವುದು ಶೂಟ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನೆಂಟರೆಲ್ಲ ಇರುವಾಗ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನನಗೆ. ಅವರೆಲ್ಲರ ಮಧ್ಯೆ ನಾನು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ಅದು ಯಾಕೋ ಸರಿ ಕಾಣಿಸಲ್ಲ ಅಂತ ಹೇಳಿ ನಾನು ವೀಡಿಯೋಗಳನ್ನು ಮಾಡ್ಕೊಳ್ಳಿಲ್ಲ. ತುಂಬ ದಿವಸ ಆದಮೇಲೆ ಇವಾಗ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಂಬ ಬಿಸಿಲಿರೋದ್ರಿಂದ ನಾವು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಏನೇನು ಬೇಕು ಅಂದರೆ ಹಪ್ಪಳ, ಸಂಡಿಗೆ ಇಂಥವನ್ನೆಲ್ಲ ಈ ಟೈಮಲ್ಲಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಒಣಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮಳೆ ಎಲ್ಲ ಶುರುವಾಗ್ಬಿಟ್ರೆ ಆವಾಗ ನಮ್ಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಇವತ್ತು ಸಂಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಮಸಾಲೆನ ಫಸ್ಟು ರೆಡಿ ಮಾಡಿಕೊಂಡೆ. ಆ ಮಸಾಲೆನ ರೆಡಿ ಮಾಡ್ಕೊಂಡಾದಮೇಲೆ ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಗಂಜಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡೆ. ಯಾಕೆಂದರೆ ಅದು ಗಂಜಿ ಮಾಡ್ತಾ ಅದು ಕುದಿಯೋಕ್ಕೆಲ್ಲ ಸ್ವಲ್ಪ ಜಾಗ ಬೇಕಲ್ಲ, ಹಾಗಾಗಿ ದೊಡ್ಡ ಪಾತ್ರೆನ ತೊಗೊಂಡೆ. ದೊಡ್ಡ ಪಾತ್ರೆನ ತೊಗೊಂಡ್ಮೇಲೆ ದೊಡ್ಡ ಸ್ಟವ್ ಮೇಲೆ ಇಟ್ಕೊಂಡ್ರೆ ನೀಟಾಗಿ ಬೇಯುತ್ತೆ ನೀಟಾಗಿ. ಹಾಗಾಗಿ ನಾನು ಅದನ್ನು ಸಿಲಿಂಡರ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಲೆನ ನಾನು ಈಗ ರೀಸೆಂಟಾಗಿ ಅಂದರೆ ಯುಗಾದಿ ಹಬ್ಬದಲ್ಲಿ ಯೂಸ್ ಮಾಡಿದ್ದೆ. ಆವಾಗ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿರಲಿಲ್ಲ. ಮನೆಯಲ್ಲೆಲ್ಲ ತುಂಬ ಜನ ನೆಂಟರಿದ್ರಲ್ವ, ಆವಾಗ ನಾನು ಈ ಸ್ಟವಲ್ಲೇ ಅಡುಗೆ ಮಾಡಿದ್ದೆ. ಯಾಕೆಂದರೆ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾಗಿರೋದ್ರಿಂದ ಈ ಸ್ಟವನ್ನು ಯೂಸ್ ಮಾಡಿದ್ದೆ. ಆವಾಗ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೂಡ ಆಗಿರಲಿಲ್ಲ, ನೀಟಾಗಿ ಅದು ಯೂಸ್ ಆಗಿತ್ತು. ಇವತ್ತು ಕೂಡ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಕನೆಕ್ಟ್ ಮಾಡಿದೆ. ನೋಡಿದರೆ ಅದು ಸಿಲಿಂಡರ್ಗೆ ಕನೆಕ್ಟ್ ಮಾಡಿ ಆನ್ ಮಾಡಿದ ತಕ್ಷಣ ಸೌಂಡ್ ಬರ್ತಾಯಿದೆ. ಏನಿದು ಸೌಂಡು ಅಂತ ಹೇಳಿ ನೋಡಿದ್ರೆ ಅಲ್ಲಿ ಪೈಪಲ್ಲಿ, ಗ್ಯಾಸ್ ಪೈಪಲ್ಲಿ ಹೋಲಾಗಿಬಿಟ್ಟಿದೆ. ಈಗ ಮೊನ್ನೆ ಯೂಸ್ ಮಾಡಿದಾಗ ಏನೂ ಆಗಿರಲಿಲ್ಲ, ಈಗ ನೋಡಿದ್ರೆ ಅದು ಹೋಲಾಗಿಬಿಟ್ಟಿದೆ. ನಾನು ಒಂದು ದೊಡ್ಡ ಅನಾಹುತದಿಂದನೇ ತಪ್ಪಿಸ್ಕೊಂಡೆ ಅಂತ ಹೇಳ್ಬೋದು. ನಾನು ಸುಮ್ಮನೆ ಯಾಕೆ ರಿಸ್ಕ್ ಬೇಕು ಅಂತ ಹೇಳಿ ಅದನ್ನು ತೆಗೆದಿಟ್ಟು ಮಾಮೂಲಿ ನಾನು ಅಡುಗೆ ಮಾಡ್ತಿದ್ದಂತಹ ಸ್ಟವ್ ಮೇಲೇ ಅದನ್ನು ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಟೆ. ಅಕಸ್ಮಾತ್ ನಾನೇನಾದರೂ ಅದನ್ನು ನೋಡಿದೆ, ಅಕಸ್ಮಾತ್ ಹಚ್ಬಿಟ್ಟಿದ್ದಿದ್ರೆ ಇವತ್ತು ಬಸ್ಟಾಗಿರ್ತಿತ್ತು ಅಂತ ಅನಿಸುತ್ತೆ. ಅದು ಒಟ್ಟಿನಲ್ಲಿ ಸೌಂಡ್ ಬಂದಿದ್ದರಿಂದ ನಾನು ಅದನ್ನು ಹಚ್ಚೋಕ್ಕೆ ಹೋಗಲಿಲ್ಲ. ಇವಾಗ ನೋಡಿ, ನಾನು ಮಾಮೂಲಿ ಡೈಲಿ ಅಡುಗೆ ಮಾಡೋಂಥ ಸ್ಟವ್ ಮೇಲೇ ಪಾತ್ರೆನ ಇಟ್ಟು ಫಸ್ಟು ಆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಇವಾಗ ಸ್ವಲ್ಪ ಪಾತ್ರೆ ಕಾದ್ಮೇಲೆ ಆ ಮಸಾಲೆನ ಅದರೊಳಗಡೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದಕ್ಕೆಲ್ಲ ಹಸಿ ಪದಾರ್ಥನೇ ಆಗಿರೋದ್ರಿಂದ ಆ ಹಸಿ ಪದಾರ್ಥದ ಸ್ಮೆಲ್ಲೆಲ್ಲ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಫಸ್ಟು ಮಸಾಲೆನ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡೆ. ಪಾತ್ರೆ ಚೆನ್ನಾಗಿ ಕಾದಿತ್ತು, ಹಾಗಾಗಿ ಮಸಾಲೆ ಹಾಕಿದ ತಕ್ಷಣ ಘಾಟು ಸ್ಮೆಲ್ ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ಅದು ಸ್ಮೆಲ್ಲ ಮನೆಯಿಂದ ಈಚೆ ಹೋಗಲಿ, ಮತ್ತು ಮಲಗಿರೋರೆಲ್ಲ ಎದ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಅಂದರೆ ನಾನು ಅರ್ಲಿ ಮಾರ್ನಿಂಗೇ ಇದನ್ನು ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ತುಂಬ ಬಿಸಿಲಾಗ್ಬಿಟ್ರೆ ನಮಗೆ ಮಾಡೋಕ್ಕೂ ಕಷ್ಟ ಆಗಿಬಿಡತ್ತೆ, ಆಮೇಲೆ ಬೇಜಾರು ಕೂಡ ಆಗಿಬಿಡುತ್ತೆ. ಹಾಗಾಗಿ ಅರ್ಲಿ ಮಾರ್ನಿಂಗೇ ಮಾಡ್ಕೊಂಬಿಟ್ರೆ ಮಕ್ಕಳು ಎಲ್ಲರೂ ಎದ್ದೇಳೋ ಅಷ್ಟರಲ್ಲಿ, ಅಂದರೆ ಇನ್ನೂ ಬಿಸಿಲಾಗೋ ಟೈಮ್ ಅಷ್ಟರಲ್ಲಿ ನಾನು ಈ ಸಂಡಿಗೆನ ಹಾಕ್ಕೊಳ್ಬಿಡ್ಬೋದು ಅಂಥೇಳಿ ಬೇಗನೆ ಗಂಜಿ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಇನ್ನೂ ಮನೇಲೆಲ್ಲ ಮಲ್ಕೊಂಡಿದ್ರು. ನಾನು ಒಂದು 4:30 ಹಂಗೆ ಎದ್ಬಿಟ್ಟು ಗಂಜಿನ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು 4:30 ಹಂಗೆ ಎದ್ದು ಗಂಜಿನ ರೆಡಿ ಮಾಡೋಕ್ಕಿಟ್ಟು ಒಂದು 6 o'clock ಅಷ್ಟೊತ್ತಿಗೆ ಗಂಜಿನ ರೆಡಿ ಮಾಡಿಕೊಂಡೆ. ಈ ಗಂಜಿ ಮಾಡೋಕ್ಕೆ ತುಂಬ ನೀರು ಬೇಕಾಗಿದ್ದರಿಂದ ನಾನು ಒಂದು ಕೊಡದಲ್ಲಿ ನೀರು ಹಿಡಿದಿಟ್ಕೊಂಡಿದ್ದೆ. ಆ ನೀರನ್ನು ಇವಾಗ ಮಸಾಲೆಗೆ ಹಾಕಿ ಮತ್ತು ಅದನ್ನು ಮಸಾಲೆನ ಒಂದು ಅರ್ಧ ಪಾತ್ರೆ ಆಗುವಷ್ಟು ಮಸಾಲೆ ನೀರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮತ್ತು ಚೊಂಬಲ್ಲಿ ತುಂಬ ಎಷ್ಟು ನೀರು ಬೇಕೋ ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಈ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಆಗುವಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡಾದಮೇಲೆ ಅದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಬಿಸಿಲಲ್ಲಿ ಒಣಗಬೇಕು ಚೆನ್ನಾಗಿ. ಬಿಸಿಲಲ್ಲಿ ಒಣಗಿದ್ಮೇಲೆ ಮತ್ತೆ ನಾವು ಅದನ್ನು ಬಿಡಿಸ್ಬೇಕಾದ್ರೆ ನೀರು ಹಾಕಿ ಬಿಡಿಸ್ತೀವಿ, ಮತ್ತು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ, ಆಮೇಲೆ ಅದನ್ನು ನಾವು ತಿಂತೀವಿ. ಹಾಗಾಗಿ ಈಗ ಅಷ್ಟೆಲ್ಲ ಪ್ರೊಸೆಸಿಂಗ್ ಆಗೋ ಮಧ್ಯದಲ್ಲಿ ನಾವು ಎಷ್ಟು ಉಪ್ಪು ಹಾಕಿರ್ತೀವಲ್ಲ ಅದರಲ್ಲಿ ಒಂದು 1/4% ರೆಡ್ಯೂಸ್ ಆಗಿಬಿಟ್ಟಿರುತ್ತೆ, 1/4% ಕಮ್ಮಿನೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಂಡೆ. ಹಾಗಂತ ತುಂಬ ಉಪ್ಪು ಹಾಕ್ಕೊಂಡ್ರೆ ಅದು ಕಹಿ ಬರೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ನಾನೇನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಆ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಸಂಡಿಗೆ ಮಾಡ್ತಾ ಇದ್ದಿದ್ದರಿಂದ ನಾನು ಹಿಂದಿನ ದಿನ ಬೆಳಗ್ಗೆನೇ, ಅಂದರೆ ನಾನು ಇವತ್ತು ಸಂಡಿಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಹಿಂದಿನ ದಿನ ಬೆಳಗ್ಗೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ.
ಇದಕ್ಕೆ ನಾನು ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ರೇಷನ್ ಅಕ್ಕಿ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಆ ಅಕ್ಕಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಮೂಲಿ ಊಟಕ್ಕೆ ಯೂಸ್ ಮಾಡುವಂತಹ ಸಣ್ಣ ಅಕ್ಕಿಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನಾನು ತುಂಬ ಏನು ನೆನೆಸಿಟ್ಕೊಂಡಿರಲಿಲ್ಲ. ಒಂದು 3 ಸಲ ಆಯಿತು ಈ ಮಿಕ್ಸಿ ಜಾರಲ್ಲಿ, ಒಂದು 3 ಸಲ ಆಗೋಷ್ಟು ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ಅದಷ್ಟನ್ನು ರುಬ್ಕೊಳ್ತಾ ಇದ್ದೀನಿ. ಇದನ್ನು ದೋಸೆ ಹಿಟ್ಟಿನ ಥರ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ದೋಸೆ ಹಿಟ್ಟಿನಷ್ಟೇ ತೆಳ್ಳಗೆ ರುಬ್ಕೊಳ್ಬೇಕು. ಇವಾಗ ನೋಡಿ 3 ಸಲ ಆಯಿತು, ಅದನ್ನು ರುಬ್ಬಿಟ್ಕೊಂಡೆ. ಸ್ವಲ್ಪ ಚಿಕ್ಕ ಸ್ಟವಲ್ಲಿ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಬೇಗ ಕುದಿ ಬರಲಿ ಅಂಥೇಳಿ ಅದಕ್ಕೆ ಒಂದು ಲಿಡ್ ಕೂಡ ಮುಚ್ಚಿದೆ. ಇವಾಗ ಅಕ್ಕಿಯಷ್ಟು ರುಬ್ಬಿದ್ದಾಯಿತು, ಅದನ್ನು ಪಕ್ಕಕ್ಕೆ ಇಟ್ಕೊಂಡೆ. ಸ್ಲ್ಯಾಬೆಲ್ಲ ಸ್ವಲ್ಪ ನೀರೆಲ್ಲ ಚೆಲ್ಬಿಟ್ಟಿತ್ತು, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಮಸಾಲೆ ನೀರಿನ್ನು ಕುದಿಬೇಕಾಗಿತ್ತು. ಆ ಕುದಿ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊಂಡೆ. ನೋಡಿ ಈಗ ಯಾವ ಹದದಲ್ಲಿದೆ ಅದು ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹದದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಇದೇ ಹದದಲ್ಲಿ ಮಾಡಿಕೊಂಡಿದ್ದೆ. ಇವಾಗ ಅದನ್ನು ಓಪನ್ ಮಾಡಿ ನೋಡಿದೆ ಕುದಿ ಬಂತ ಅಂತ ಹೇಳಿ. ಅದು ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತು. ಒಂದ್ಸಲ ತಿರುಗಿಸ್ಬೇಡ. ಉಪ್ಪೆಲ್ಲ ಹಾಕಿದ್ನಲ್ಲ, ಉಪ್ಪೆಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡೋಣ ಅಂಥೇಳಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಉಪ್ಪು ಸರಿ ಇದೆಯಾ ಅಂತ ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಅಂಥೇಳಿ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾಡಿದ್ಮೇಲೆ ಅನ್ನಿಸ್ತು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತಲೇ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನಾನು ಮೊದಲೇ ಹೇಳಿದಾಗೆ ಉಪ್ಪು ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಸಲ ಉಪ್ಪು ಹಾಕಿ ಈಗ ಅದನ್ನು ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕ ಸ್ಟವಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತು. ದೊಡ್ಡ ಸ್ಟವ್ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಗಂಜಿ ಆಗಿಬಿಟ್ಟಿರ್ತಿತ್ತು. ಈಗ ಚಿಕ್ಕ ಸ್ಟವ್ ಆಗಿರೋದ್ರಿಂದ ಅದು ಕುದಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಒಂದು 10 ನಿಮಿಷ ಬಿಟ್ಟಾದಮೇಲೆ ಅದು ಕುದಿಯೋಕ್ಕೆ ಶುರುವಾಯಿತು. ಅದು ನೋಡಿ ಇವಾಗ ಹೇಗೆ ಕುದಿಯೋಕ್ಕೆ ಶುರುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಕುದಿಯೋಕ್ಕೆ ಶುರು ಆದಮೇಲೆ ಮತ್ತೆ ಒಂದ್ಸಲ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡೆ. ಏಕೆಂದರೆ ಮಧ್ಯದಲ್ಲಿ ಅಷ್ಟೇ ಕುದೀತಾ ಇತ್ತಲ್ವ, ಅದು ಎಲ್ಲ ಕಡೆ ಅದರದ್ದು ಇದಾಗಲಿ ಅಂತ ಹೇಳ್ಬಿಟ್ಟು, ಕುದಿಲಿ ಎಲ್ಲ ಕಡೆಯೂ ಕುದಿ ಬರಲಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ಸಲ ಮಿಕ್ಸಪ್ ಮಾಡಿಕೊಂಡೆ. ಈಗ ಮತ್ತೊಂದು ಸಲ ಅದನ್ನು ಟೇಸ್ಟ್ ಮಾಡಿ ನೋಡಿದೆ. ಏಕೆಂದರೆ ನಾನು ಮತ್ತೆ 2ನೇ ಸಲ ಉಪ್ಪು ಹಾಕಿದ್ದೆ ಅಲ್ವಾ, ಸ್ವಲ್ಪ ಕಮ್ಮಿ ಆಗಿತ್ತು ಅಂಥೇಳಿ. ಅದು ಇವಾಗ ಕರೆಕ್ಟಾಗಿದೆಯಾ, ಸರಿ ಹೋಗಿದೆಯಾ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡೋಣ ಅಂಥೇಳಿ ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದೆ. ಇವಾಗ ನೋಡಿ ಕುದೀತಾ ಇದೆ ಚೆನ್ನಾಗೆ. ಇವಾಗ ಈ ಕುದೀತಾ ಇರುವಾಗ ನಾನೇನು ಅಕ್ಕಿ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ದೋಸೆ ಹಿಟ್ಟಿನ ಹದಕ್ಕೆ, ಆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಹೋಗಬೇಕು. ಸ್ವಲ್ಪ ನಿಧಾನಕ್ಕೆ ಅದನ್ನು ಹಾಕ್ಕೊಳ್ತಾ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಹೋಗಬೇಕು. ಏಕೆಂದರೆ ಅದು ಒಂದೇ ಸಲ ನಾವು ಹಾಕ್ಬಿಟ್ರೆ ಗಟ್ಟಿಯಾಗಿ ಕುತ್ಕೊಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಹೋಗಬೇಕು. ಈ ಥರ ತಿರುಗಿಸ್ಕೊಳ್ತಾ ಇರುವಾಗ ನಾವು ಫ್ಲೇಮನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಏಕೆಂದರೆ ಅದು ಒಂದೇ ಸರಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಬೇಗ ಗಂಜಿ ಹದಕ್ಕೆ ಬಂದುಬಿಡತ್ತೆ, ಆದರೆ ಅದು ಬೆಂದಿರಲ್ಲ. ಹಾಗಾಗಿ ಫ್ಲೇಮನ್ನು ಸ್ವಲ್ಪ ಲೋ ಮಾಡಿಕೊಂಡೆ ನಾವು ಆ ಗಂಜಿನ ಮಾಡ್ಕೊಳ್ತಾ ಹೋಗಬೇಕು. ನಾನು ಏನದು ರುಬ್ಬಿಟ್ಕೊಂಡಿದ್ದೆ ಆ ಹಿಟ್ಟನ್ನು ಫುಲ್ಲು ಹಾಕಿ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕ್ಕೊಂಡೆ. ಇವಾಗ ನೋಡಿ ಗಂಜಿನ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಗಂಟೇನು ಆಗದೆ ಇರೋ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಗಂಜಿ ಹದಕ್ಕೆ ಬಂದಿದೆ ಅಂತ ಅನಿಸಿದ ಮೇಲೆ ಈಗ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಲಿಕ್ಕೂ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೆ ಮಸಾಲೆಗೆ. ಈಗ ಮೇಲ್ಗಡೆ ಸ್ವಲ್ಪ ಹಾಗೆ ಉದುರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಜೀರಿಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಜೀರಿಗೆನೂ ಸ್ವಲ್ಪ ಹಾಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಗಂಜಿ ರೆಡಿ ಆಯಿತು. ನೋಡಿ ಇವಾಗ ಇನ್ನೂ ಅರ್ಲಿ ಮಾರ್ನಿಂಗ್ ಆಗಿದೆ. ನಾನು ಅದು ಸೀರೆನೆಲ್ಲ ತೊಗೊಂಡು ಮೇಲ್ಗಡೆ ಟೆರೆಸಿಗೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಕತ್ಲೆ ಇದೆ ಅಂತ ಹೇಳಿ, ಇಷ್ಟು ಕತ್ಲೆ ಇದೆ ನೋಡಿ. ನಾನಿವಾಗ ಅದು ಗಂಜಿನ ಸೆಣ್ಗೆ ಹಾಕೋಕ್ಕೆ ಬಟ್ಟೆನೆಲ್ಲ ಹಾಸಿ ಸೀರೆ ಮತ್ತು ಚಾಪೆ ಹಾಕಿ ಅದ್ರ ಮೇಲೆ ಸೀರೆ ಅದನ್ನೆಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ನೋಡಿ ಇವಾಗ ನಾನು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೆಳಗ್ಗೆ ಆಗಿಬಿಡ್ತು. ಇನ್ನೂ ಇದನ್ನೇ ಬೀಳ್ತಾ ಇದೆ. ಇನ್ನು ಸ್ಟ್ರೀಟ್ ಲೈಟ್ಗಳು ಕೂಡ ಆಫ್ ಆಗಿರಲಿಲ್ಲ. ಅಷ್ಟು ಬೇಗ ನಾನು ಸಂಡಿಗೆನ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿದೆ. ಏಕೆಂದರೆ ಇಷ್ಟು ಮಾರ್ನಿಂಗಲ್ಲಿ ಹಾಕ್ಕೊಂಡ್ರೆ ನನಗೆ ಕಷ್ಟ ಅಂತ ಅನಿಸಲ್ಲ. ನಾನು ನಮ್ಮ ಪಕ್ಕದ ಮನೆಯವ್ರನ್ನೂ ಕೂಡ ಹೆಲ್ಪಿಗೆ ಕರೆದಿದ್ದೆ. ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಹಪ್ಪಳ ಸಂಡಿಗೆ ಇಂಥವನ್ನೆಲ್ಲ ಮಾಡಿಕೊಂಡ್ರೆ ನಮಗೆ ಕಷ್ಟ ಅಂತ ಅನಿಸಲ್ಲ ಅಂಥೇಳಿ ಅವ್ರನ್ನೂ ಕೂಡ ಕರೆದಿದ್ದೆ. ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು. ಅದೆಲ್ಲ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಾಗಿಲನ್ನೆಲ್ಲ ತೊಳ್ಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ರಂಗೋಲಿನೆಲ್ಲ ಹಾಕ್ಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ತುಳಸಿ ಗಿಡಕ್ಕೂ ಕೂಡ ಹೂವನ್ನು ಮುಡಿಸಿ ಅರಿಶಿನ ಕುಂಕುಮ ಎಲ್ಲ
ಹಚ್ಚಿದ್ದೆ. ಹಾಗೆ ಸ್ವಲ್ಪ ಕೆಳಗಡೆ ನಮ್ಮ ಪಕ್ಕದ ಸೈಟಲ್ಲಿ ಹೂವೆಲ್ಲ ಬಿಟ್ಟಿತ್ತು, ಹೂವೆಲ್ಲ ಕಿತ್ಕೊಂಡು ಬಂದೆ. ಇದೆಲ್ಲ ನೋಡಿ ವೈಟ್ ದಾಸವಾಳ ಇದೆಯಲ್ಲ, ಇದೆಲ್ಲ ನಮ್ಮದು ಟೆರೆಸ್ದಲ್ಲಿ ಪಾಟ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಬಿಟ್ಟಿದ್ದು. ಹಾಗೆ ಇವತ್ತಿನ ಸಾಂಬಾರಿಗೆ ಸ್ವಲ್ಪ ನುಗ್ಗೆ ಸೊಪ್ಪಿಂದು ಉಪ್ಸಾರು ಮಾಡ್ತೀವಿ ನಾವು, ಆ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪನ್ನು ಕೂಡ ಕಿತ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ತರಕಾರಿ ಗಾಡಿ ಕೂಡ ಅದೇ ಟೈಮಿಗೆ ಬಂತು. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಈ ಹಳೆ ಟೊಮೊಟೊನೆಲ್ಲ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಂಡೆ. ಯಾಕೆಂದರೆ ಹೊಸದು ಮತ್ತು ಹಳೆಯದು ಎಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಎಲ್ಲ ಕೊಳ್ತೋಗ್ಬಿಡತ್ತೆ ಅಂಥೇಳಿ ಅದನ್ನೇ ಸಪ್ರೇಟಾಗಿ ಇಟ್ಕೊಂಡೆ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಿಡಿಸಿ ಇಟ್ಕೊಳ್ಳೋಣ. ಬಿಡಿಸಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಒಂದು ವೀಕ್ ಆದರೂ ಏನಾಗಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.